ಈ ಹಬ್ಬ ಹರಿದಿನಗಳು ಅಂತ ಬಂದ್ಬಿಟ್ರೆ ರಾಜ್ಯದ ಬಹುತೇಕ ದೇವಾಲಯಗಳು ಭಕ್ತರಿಂದ ತುಂಬಿ ತುಳುಕುತ್ತೆ. ಬರೀ ರಾಜ್ಯ ಮಾತ್ರ ಅಲ್ಲ, ಬೇರೆ ಬೇರೆ ರಾಜ್ಯದ ದೇವಾಲಯಗಳು ಕೂಡ ಭಕ್ತರು ದೊಡ್ಡ ಸಂಖ್ಯೆಯಲ್ಲಿ ಹೋಗ್ತಾರೆ. ಈ ರಾಜ್ಯ ಮತ್ತು ಹೊರ ರಾಜ್ಯಕ್ಕೆ ದೇವಸ್ಥಾನಗಳಿಗೆ ಭೇಟಿ ಕೊಡುವಂತಹ ಭಕ್ತಾದಿಗಳಿಗೆ ಈಗ ಮುಜರಾಯಿ ಇಲಾಖೆ ಒಂದು ಗುಡ್ ನ್ಯೂಸ್ ಅನ್ನು ಕೊಟ್ಟಿದೆಯಂತೆ. ಏನದು ಗುಡ್ ನ್ಯೂಸ್? ಬನ್ನಿ ನೋಡ್ಕೊಂಡು ಬರೋಣ. ರಾಜ್ಯ ಹೊರ ರಾಜ್ಯದ ದೇಗುಲಕ್ಕೆ ತೆರಳೋರಿಗೆ ಗುಡ್ ನ್ಯೂಸ್. ಮುಜರಾಯಿ ಇಲಾಖೆಯಿಂದ ದೇಗುಲಗಳ ವಸತಿ ಕೋಶ ಇನ್ಮುಂದೆ ವೆಬ್ಸೈಟ್ನಲ್ಲೇ ದೇಗುಲಗಳ ರೂಮ್ಗಳ ಮಾಹಿತಿ. ಮೊನ್ನೆ ಸಿಎಂ ಸಿದ್ದರಾಮಯ್ಯನವರ ಬಜೆಟ್ ಮಂಡನೆಯಾಗಿದ್ದು ವಿವಿಧ ಕ್ಷೇತ್ರಗಳಿಗೆ ಹಣ ಮಂಜೂರು ಮಾಡಿದೆ. ಅದರಂತೆ ಮುಜರಾಯಿ ಹಾಗೂ ಧಾರ್ಮಿಕ ದತ್ತಿ ಇಲಾಖೆಗೆ ಸಂಬಂಧಿಸಿದಂತೆ ಹೊಸ ಯೋಜನೆಗಳನ್ನ ಘೋಷಿಸಿದೆ. ಅದರಲ್ಲಿ ರಾಜ್ಯದ ಭಕ್ತಾದಿಗಳಿಗೆ ಅನುಕೂಲವಾಗಲು ಕರ್ನಾಟಕ ದೇವಾಲಯಗಳ ವಸತಿ ಕೋಶವನ್ನ ನೀಡಲು ಧಾರ್ಮಿಕ ದತ್ತಿ ಇಲಾಖೆ ಮುಂದಾಗಿದೆ. ಈ ಕೋಶದಂತೆ ವೆಬ್ಸೈಟ್ನಲ್ಲೇ ರಾಜ್ಯದ 400 ದೇವಾಲಯದ ಹಾಗೂ ಹೊರ ರಾಜ್ಯದ ಛತ್ರಗಳ ಅಂದಾಜು 3500 ರೂಮ್ಗಳ ಬುಕಿಂಗ್ ಮಾಹಿತಿ ಆನ್ಲೈನ್ನಲ್ಲಿ ಲಭ್ಯವಾಗಲಿದೆ. ಕರ್ನಾಟಕ ದೇವಾಲಯಗಳ ವಸತಿ ಕೋಶವನ್ನು ಸ್ಥಾಪನೆ ಮಾಡಬೇಕು ಅಂತ ಈ ವರ್ಷದ 25-26ನೇ ಬಡ್ಜೆಟ್ನಲ್ಲಿ ಮುಜರಾಯಿ ಇಲಾಖೆಗೆ ಸೇರಿದಂತಹ ಅಂದಾಜು 400 ಗ್ರೂಪ್ ಎ ಮತ್ತು ಬಿ ದೇವಾಲಯಗಳಿದೆ. ಎಲ್ಲಾ ದೇವಾಲಯಗಳಿರುವಂತಹ ರೂಮ್ಸ್ಗಳನ್ನು ನಾವೀಗಾಗಲೇ ಮ್ಯಾಪಿಂಗ್ ಮಾಡಿದ್ದೇವೆ. ಒಟ್ಟು ಅಂದಾಜು 3500 ರೂಮ್ಗಳು ಲಭ್ಯ ಇದ್ದು ಈ ರೂಮ್ಸ್ಗಳನ್ನು ಆನ್ಲೈನ್ ಮುಖಾಂತರ ಬುಕಿಂಗ್ ವ್ಯವಸ್ಥೆ ಮಾಡುವುದು ದೇವಸ್ಥಾನಕ್ಕೆ ಮತ್ತು ಭಕ್ತಾದಿಗಳಿಗೆ ವಿನ್ ವಿನ್ ಸಿಚುಯೇಷನ್ ಅಂತಾನೆ ಹೇಳ್ಬೋದಾಗಿರುತ್ತೆ. ಇನ್ನು ಕರ್ನಾಟಕ ಟೆಂಪಲ್ಸ್ ಅಕಮಡೇಷನ್.com ವೆಬ್ಸೈಟ್ನಲ್ಲಿ ಭಕ್ತಾದಿಗಳು ದೇವಾಲಯಗಳ ರೂಮ್ಗಳನ್ನ ಬುಕ್ ಮಾಡಬಹುದಾಗಿದೆ. ಈ ವೆಬ್ಸೈಟ್ ಕ್ಲಿಕ್ ಮಾಡಿದ್ರೆ ದೇವಾಲಯಗಳ ರೂಮ್ಗಳ ಮಾಹಿತಿ ದೊರೆಯಲಿದೆ. ಈಗಾಗಲೇ ಈ ವೆಬ್ಸೈಟ್ನಲ್ಲಿ ಕೆಲ ದೇವಾಲಯಗಳ ರೂಮ್ಗಳ ಮಾಹಿತಿ ಲಭ್ಯವಿದೆ. ಕೇವಲ ರಾಜ್ಯ ಮಾತ್ರವಲ್ಲ, ಹೊರ ರಾಜ್ಯಗಳಾದ ತಿರುಪತಿ, ಶ್ರೀಶೈಲ, ಮಂತ್ರಾಲಯ ಸೇರಿದಂತೆ ರಾಜ್ಯದ ಮುಜರಾಯಿ ಛತ್ರಗಳಿರುವ ಕಡೆ ಬುಕ್ ಮಾಡಬಹುದಾಗಿದೆ. ಇದರಿಂದ ದೇವಾಲಯಗಳ ಆದಾಯ ಹೆಚ್ಚಳವಾಗಲಿದೆ. ಮುಜರಾಯಿ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ತಿರುಪತಿಯಲ್ಲಿ ಈಗಾಗಲೇ ಅಂದಾಜು 350 ರೂಮ್ಗಳು ಸಿದ್ಧವಾಗಿ ಸಾರ್ವಜನಿಕರಿಗೆ ಲಭ್ಯ ಆಗ್ತಾ ಇದ್ದಾವೆ. ಅದೇ ರೀತಿ ಶ್ರೀಶೈಲಂ, ಮಂತ್ರಾಲಯ ಮತ್ತು ಇತರ ಹೊರ ರಾಜ್ಯಗಳಲ್ಲೂ ಕೂಡ ರೂಮ್ಸ್ಗಳು ಲಭ್ಯ ಇದೆ. ಹಾಗೆ ಕುಕ್ಕೆ ಸುಬ್ರಹ್ಮಣ್ಯ, ಮೂಕಾಂಬಿಕಾ, ಚಾಮುಂಡೇಶ್ವರಿ, ನಂಜನಗೂಡು ದೇವಾಲಯಗಳಲ್ಲೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ರೂಮ್ಗಳಿದ್ದಾವೆ. ಅವುಗಳ ರೂಮ್ಗಳ ನಿರ್ವಹಣೆಯನ್ನ ಸಮರ್ಪಕವಾಗಿ ಮಾಡುವುದರ ಜೊತೆಗೆ ಬರುವ ಭಕ್ತಾದಿಗಳಿಗೆ ಒಟ್ನಲ್ಲಿ ಮುಜರಾಯಿ ಇಲಾಖೆಯ ಈ ವಸತಿ ಕೋಶದಿಂದ ಒಂದೆಡೆ ದೇವಾಲಯಗಳ ಆದಾಯ ಹೆಚ್ಚಿಸಿದ್ರೆ ಮತ್ತೊಂದು ಕಡೆ ಭಕ್ತಾದಿಗಳಿಗೆ ತುಂಬಾ ಅನುಕೂಲವಾಗಲಿದೆ. ಅರುಣಾ ಶಿರಗುಪ್ಪಿ, ಪಬ್ಲಿಕ್ ಟಿವಿ, ಬೆಂಗಳೂರು.